ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ಶೀತ ಇದೆ ಅಷ್ಟೇ, ಕಡಿಮೆ ಆಗುತ್ತೆ. ಇದು ಶಿವರಾತ್ರಿ ಹಬ್ಬದ ವ್ಲಾಗು. ಈ ಥರ ಡಮರುಗ ಡಿಸೈನ್ ಇರೋದೊಂದು ರಂಗೋಲಿ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ. ಇದು 15ರಿಂದ 8 ಎಲ್ಲರೂ ಹಾಕ್ಕೋತೀರಾ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಅಂದರೆ ಇದು ತಂಬಿಟ್ಟು ಮಾಡಿಟ್ಬಿಟ್ಟು ಹಣ್ಣು ಇದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ನೀವೆಲ್ಲ ಹೇಗೆ ಮಾಡ್ಕೊಂಡ್ರಿ? ಬೆಳಗಿನ ತಿಂಡಿಗೆ ಮಾಮೂಲಿ ಅನ್ನ ಏನು ಮಾಡೋ ಹಾಗಿಲ್ಲ, ಫಲಹಾರ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹಣ್ಣು ಜ್ಯೂಸು ಅದು ಇದು ತೊಗೊಂಡಿದ್ವಿ. ಈ ಥರ ಸಿಂಪಲ್ಲಾಗೆ ಮನೇಲಿ ಪೂಜೆ ಮಾಡ್ಕೊಂಡಿದ್ದೆ. ಸಂಜೆ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೆ. ಬೆಳಗ್ಗೆ ಆಗಿರಲಿಲ್ಲ ನನಗೆ, ಹಾಗಾಗಿ ಸಂಜೆ ಹೋಗಿ ಬಂದೆ. ಸ್ವಲ್ಪ ಕೋಸಂಬರಿ ಮತ್ತು ತಂಬಿಟ್ಟು ಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ನಾನಿನ್ನು ಶಿವನ ಫೋಟೋ ಇಟ್ಕೊಂಡಿಲ್ಲ, ಬಿಕಾಸ್ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಏನೋ ಇಟ್ಕೋಬಾರ್ದು ಅನ್ನೋದೊಂದು ಗಿಲ್ಟ್ ಫೀಲು, ಹಾಗಾಗಿ ನಾನು ಇಟ್ಟಿಲ್ಲ. ಏನು ನಮ್ಮ ಮನೇಲಿರೋ ಸ್ವಾಮಿ ಮುಂದೆನೇ ಇಟ್ಬಿಟ್ಟು ನೈವೇದ್ಯ ಮಾಡಿದೆ. ಎಲ್ಲ ಒಂದೇ ಅಲ್ವಾ, ವಿಷ್ಣು ಶಿವ ಎರಡೂ ಒಂದೇ ಅಂದ್ಕೊಂಡಿದ್ದೀನಿ. ಹಂಗೆ ಅಂದ್ಕೊಂಡೆ ನಾನು ನೈವೇದ್ಯ ಎಲ್ಲ ಇಟ್ಬಿಟ್ಟು ಏನೇನು ಮಾಡಿದ್ನೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಸಂಜೆ ಕಡಲೆಕಾಳು ಉಸ್ಲಿ ಮಾಡಿ ಪ್ರಸಾದಕ್ಕೆ ನೈವೇದ್ಯ ಮಾಡಿಬಿಟ್ಟು ಅದನ್ನೇ ಇಟ್ಕೊಂಡೆ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಇದು ಸೆಟ್ ಹಾಕ್ಕೊಂಡಿದ್ದೆ. ಅಂದರೆ ಸರ ಏನೂ ಹಾಕ್ಕೊಂಡಿರಲಿಲ್ಲ, ಬರೀ ಇಯರಿಂಗ್ ಮಾತ್ರ ಗ್ರೀನ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೆ. ಬ್ಯಾಂಗಲ್ಲು ಮತ್ತು ಗ್ರೀನ್ ಕಲರು, ಬಿಕಾಸ್ ಈ ಸ್ಯಾರಿ ಬಂದು ಪಿಸ್ತಾ ಗ್ರೀನು ಮತ್ತು ಡಾರ್ಕ್ ಗ್ರೀನ್ ಬ್ಲೌಸು, ಹಾಗಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಎರಡು ಹಾಕ್ಕೊಂಡಿದ್ದೆ. ಸರ ಮಾತ್ರ ಹಾಕ್ಕೊಂಡಿರಲಿಲ್ಲ. ನಂದು ಮಾಂಗಲ್ಯ ಚೈನ್ ಶಾರ್ಟ್ ಇರೋದ್ರಿಂದ ಸರ ಚೆನ್ನಾಗಿ ಕಾಣಲಿಲ್ಲ ಅಷ್ಟು, ಹಾಗಾಗಿ ತೆಗೆದೋಗಿದ್ದೆ. ಲಾಂಗ್ ಮಾಂಗಲ್ಯ ಚೈನಕ್ಕಾದರೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಇದು ಡಿಸೈನ್ ಯುನಿಕ್ ಆಗಿದೆ. ನಾವು ಅವಾಗ ತೊಗೊಂಡಿದ್ದು. ಈಗ ಎಷ್ಟೊಂದು ಜನ ಕೇಳ್ತಾರೆ, ಬಟ್ ಈ ಥರ ಬೀಡ್ಸ್ ಬರ್ತಿಲ್ಲ. ಇದು ಒಂಥರ ಏನು ಬಿಲ್ವಪತ್ರೆ ಎಲೆ ಬರುತ್ತಲ್ಲ ಆ ಡಿಸೈನಲ್ಲಿದೆ ಓಲೆ. ಸೂಟ್ ಆಗುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡೆ. ಇದು ಹೊಸ ಸ್ಯಾರಿನೇ, ಒಂದು ಸಲನೂ ಹಾಕ್ಕೊಂಡಿರಲಿಲ್ಲ. ಹಬ್ಬ ಅಲ್ವಾ, ಹೇಗಿದ್ರು ಟೆಂಪಲ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಚೈನ್. ಎಷ್ಟೊಂದು ಜನ ಕೇಳ್ತಾರೆ, ಬಟ್ ಸಿಂಗಲ್ ಲೈನ್ ಸಿಕ್ಕಿದೆ ಅವ್ರಿಗೆಲ್ಲ, ಡಬಲ್ ಲೈನ್ ಸಿಕ್ಕಿಲ್ಲ. ನಂದೇನೋ ಗೊತ್ತಿಲ್ಲ ಲಕ್. ಅವತ್ತು ಹೋಗಿದ ತಕ್ಷಣ ಇಷ್ಟ ಆಯಿತು, ನೋಡಿ ತೊಗೊಂಡಿದ್ದು. ಇವಾಗ ನಾವು ತೊಗೊಳಕ್ಕೆ ಆಗಲ್ಲ ಬಿಡಿ, 1 ಗ್ರಾಮ್ ಗೋಲ್ಡು ತೊಗೊಳಕ್ಕಾಗಲ್ಲ. ಅದು 2 ಪಾಯಿಂಟ್ ಸಮಥಿಂಗ್ ಏನೋ ಇದೆ ಅಷ್ಟೇ. ಅದು ವ್ಯಾಕ್ಸ್ ಮಾಲ ಅಂತ ಹೇಳ್ತೀವಲ್ಲ ಅದು. ನನ್ನ ಮಗನ ಜೊತೆನೇ ನಾನು ಹೋದೆ. ನನ್ನ ಫ್ರೆಂಡ್ಸು ಬರಲಿಲ್ಲ, ಅವ್ರ ಪಾಡಿಗೆ ಅವ್ರ ಮಕ್ಳ ಜೊತೆ ಹೋಗಿದ್ರು. ಹಾಗಾಗಿ ನಾನು ನನ್ನ ಮಗನ ಜೊತೆನೇ ಹೋಗಿದ್ದೆ. ಇಲ್ಲೇನು ಅಷ್ಟು ರಶ್ ಇರಲ್ಲ. ನಾನು ಪ್ರತಿ ವಾರ ಸಂಘಕ್ಕೆ ಅಂತ ಹೋಗ್ತೀನಲ್ಲ, ಕೆಂಗಲ್ ಸಿದ್ದೇಶ್ವರ ಅಂತ, ಅಲ್ಲಿಗೆ ಹೋಗಿದ್ದೆ. ಶಿವಾಲಯಕ್ಕೆ ಹೋದರೆ ತುಂಬ ರಶ್ ಇರುತ್ತೆ. ನನಗೆ ಆರಾಮಿರಲಿಲ್ವಲ್ಲ, ಬೇರೆ ನಿಲ್ಲಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲೋ ಒಂದು ಕಡೆ ಶಿವನ ದರ್ಶನ ಮಾಡ್ಕೊಂಡು ಬಂದರೆ ಆಯಿತು ಅನ್ನೋ ಉದ್ದೇಶಕ್ಕೆ ಹೋದ್ವಿ. ನನ್ನ ಮಗನೂ ಪಾಪ ಅವನೇ ಬಂದು ಕರ್ಕೊಳೋದು. ಅವನು ಹೋಗಿದ್ದ ಆಲ್ರೆಡಿ ಶಿವಾಲಯಕ್ಕೆ ಫ್ರೆಂಡ್ಸ್ ಜೊತೆ. ನಾನು ಹೋಗಬೇಕು ಅಂತ ಹೇಳಿದ್ದಕ್ಕೆ ವಾಪಸ್ ಬಂದು ಮತ್ತೆ ಕರ್ಕೊಂಡು ಹೋದ. ಅಲ್ಲೇನು ಜಾಸ್ತಿ ಟೈಮ್ ಆಗಲಿಲ್ಲ, ಒಂದು 10 ನಿಮಿಷಕ್ಕೆ ನಮ್ಮದು ದರ್ಶನ ಆಗೋಯಿತು. ಒಳಗಡೆ ದೇವ್ರದ್ದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಜಸ್ಟ್ ಅಲ್ಲಿ ಹೋದ್ವಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ವಿಡಿಯೋ ಮಾಡ್ತಿದ್ದೆ. ಮತ್ತಲ್ಲಿ ಯಾರಾದರೂ ಬೈದ್ಬಿಟ್ರೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅದೊಂದು ಭಯ. ಮಾಮೂಲಿ ಟೈಮ್ ಆದರೆ ಯಾರೂ ಇಲ್ಲದಾಗ, ನೆಕ್ಸ್ಟು ನಾನು ಮಂಡೇ ಏನಾದರೂ ಸಂಘಕ್ಕೆ ಹೋದಾಗ ನಾನು ದೇವ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಪನ್ ಇದ್ದರೆ. ಕೆಲವೊಮ್ಮೆ ನಾವು ಹೋಗೋ ಅಷ್ಟೊತ್ತಿಗೆ 11ಕ್ಕೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಟೆಂಪಲ್ಲು. 10-10ವರೆಗೆ ಹೋದರೆ ದೇವ್ರದ್ದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪೂಜೆ ಎಲ್ಲ, ದೇವಸ್ಥಾನನೂ ಅಷ್ಟೇ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಈ ಥರ ಎಷ್ಟು ಬ್ರೈಟಾಗಿ ಕಾಣ್ತಿತ್ತು ಅಂತೀರ ದೇವಸ್ಥಾನ. ಡೈಲಿ ನಾವು ಪ್ರತಿ ವಾರ ಹೋಗ್ತೀವಿ, ಅದೇನೋ ಗೊತ್ತಿಲ್ಲ. ಇವತ್ತು ಹೋದಾಗ ಏನೋ ಸ್ಪೆಷಲ್ ಅಂತ ಅನ್ನೋ ಥರ ಆಗ್ತಿತ್ತು. ಅದಕ್ಕೆ ಹಬ್ಬ ದೇವಸ್ಥಾನ ಅಂತ ಹೇಳ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಪ್ರತಿ ವಾರ ಹೋಗ್ತೀವಿ, ಏನು ಯಾವಾಗಲೂ ಹೋಗ್ತೀವಿ, ದರ್ಶನ ಮಾಡ್ತೀವಿ ಅಂತೀವಿ, ಬಟ್ ಹಬ್ಬದ ದಿನ ವಿಶೇಷವಾಗಿರುತ್ತೆ. ಅದಕ್ಕೆ ದೊಡ್ಡವರೆಲ್ಲ ಹೇಳೋದು ಅನಿಸುತ್ತೆ, ಹಬ್ಬ ಅಂದರೆ ಸ್ಪೆಷಲ್ ಅಂತ ಅಂದ್ಬಿಟ್ಟು. ನಮ್ಮ ಹಿಂದೂಗಳಲ್ಲೇನು ಪ್ರತಿ ತಿಂಗಳು ಒಂದೊಂದು ಹಬ್ಬ ಇರುತ್ತೆ, ಒಂದೊಂದು ದೇವ್ರಿಗೋಸ್ಕರ ವಿಶೇಷವಾದ ಪೂಜೆ ಇರುತ್ತೆ. ಒಂಥರ ಚೆಂದ ಅಲ್ವಾ. ಅಷ್ಟೇನು ಜನ ಇರಲಿಲ್ಲ. ನಿಧಾನಕ್ಕೆ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತಾ ಇದ್ವಿ. ಸುಮ್ಮನೆ ನಾನು ಅವನಿಗೆ ರೇಗಿಸ್ತಿದ್ದೆ, ಅವ್ನು ಯಾವಾಗಲೂ ನನಗೆ ರೇಗಿಸ್ತಾನೆ, ನಾನು ರೇಗಿಸ್ಬಾರ್ದ, ಅದಕ್ಕೆ ರೇಗಿಸ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊತಿದ್ದೆ ಅಷ್ಟೇ.
ಇನ್ನೇನು ದೇವಸ್ಥಾನಕ್ಕೆ ಎಂಟ್ರಿ ಆಯಿತು. ದರ್ಶನ ಮಾಡಿಕೊಂಡು ಅಲ್ಲಿ ಕಡಲೆಬೇಳೆ ಕೋಸಂಬರಿ ಪ್ರಸಾದ ಮಾಡಿದರು. ಪ್ರತಿ ವರ್ಷವೂ ಇರುತ್ತೆ ಏನಾದರೂ ಒಂದು ಪ್ರಸಾದ. ತಗೊಂಡು ಹಾಗೆ ಅಲ್ಲಿ ಸೈಡಲ್ಲಿ ಜಾಗನೂ ಇರುತ್ತೆ, ತಿಂದ್ಬಿಟ್ಟು ಇದಕ್ಕೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರೋದು. ನಾವು ಸುಮ್ಮನೆ ಅಲ್ಲಿ ಹೋದ್ವಿ, ಹಿಂದೆ ಯಾರು ಜನ ಇರಲಿಲ್ಲ, ಫುಲ್ ಮುಂದೆನೇ ಜನ ಜಾಸ್ತಿ ಇದ್ದರು. ತಿನ್ಕೊಂಬಿಟ್ಟು ಮನೆಗೆ ಬಂದು ಉಪ್ಪಿಟ್ಟು, ಕೋಸಂಬರಿ ಮತ್ತು ಒಂದು ಉಂಡೆ, ಇಷ್ಟು ನಂದು ಅವತ್ತಿನ ನೈಟ್ ಡಿನ್ನರು. ಇದು ನೆಕ್ಸ್ಟ್ ಡೇ ವ್ಲಾಗು. ಮಂಡೇ ನನ್ನ ಮಗ ಹಾಸ್ಟೆಲಿಗೆ ಹೊರಟಿದ್ದ. ಅವನು ರೆಡಿಯಾಗೋಷ್ಟೊತ್ತಿಗೆ ಬೇಗ ಎದ್ದು ಕಸ ಗುಡಿಸಿ ಒಂದು ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಡೆ. ಅವ್ನಿಗೆ ಒಂಚೂರು ಕಾಫಿ ಮಾಡಿಕೊಟ್ಬಿಟ್ಟು ಕಳಿಸ್ಬಿಟ್ಟೆ. ಬಿಕಾಸ್ ಅವ್ನು 8ಕ್ಕೆಲ್ಲ ಹಾಸನ್ಗೆ ಹೋಗಬೇಕು. 7 ಗಂಟೆ ಬಸ್ಸಿಗೆ ಹೋದರೆ ಕರೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವನ್ನ ಕಳಿಸ್ಬಿಟ್ಟು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಲ್ಯಾಬಿಗೆ ಹೋದೆ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.